So here, welcome back to another log of National Series. FCRA ಬಿಲ್ ಅಂತ ಅಂದರೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಟರಿ ಆ್ಯಕ್ಟ್ ಅಂತ. ಇದರಲ್ಲಿ ಏನಾಗುತ್ತೆ ಅಂತ ಶಾರ್ಟ್ ಆಗಿ ಹೇಳ್ತೀನಿ. ಈ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಏನು NGOsಗೆ ಬೇರೆ ಬೇರೆ ಸಂಸ್ಥೆಗಳಿಗೆ ಬರುತ್ತಲ್ಲ, ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್ ಸಂಸ್ಥೆಗಳಿಗೆ ಬರುತ್ತಲ್ಲ, ಅದನ್ನು ಹೇಗೆ ಯುಟಿಲೈಸ್ ಮಾಡ್ತಾ ಇದ್ದಾರೆ ಮತ್ತು ಏನಕ್ಕೆ ಯುಟಿಲೈಸ್ ಮಾಡ್ತಾ ಇದ್ದಾರೆ, ಫಾರ್ ವಾಟ್ ಪರ್ಪಸ್ ಅನ್ನೋದನ್ನ ನೀಟಾಗಿ ರೆಗ್ಯುಲೇಟ್ ಮಾಡೋದಕ್ಕೋಸ್ಕರ ಈ ಬಿಲ್ನ ತೊಗೊಂಡ್ಬರ್ತಾ ಇದ್ದಾರೆ. ಆ್ಯಂಡ್ ಇದೇನು ಫಸ್ಟ್ ಟೈಮ್ ಅಲ್ಲ, ಈಗಾಗಲೇ ಅದೊಂದು 6-7 ಟೈಮ್ಸ್ ರಿಫಾರ್ಮ್ ಆಗಿಬಿಟ್ಟಿದೆ. 1980s ರೀಸೆಂಟ್ ಟೈಮ್ವರೆಗೂ ಅದನ್ನು ರಿಫಾರ್ಮ್ ಮಾಡ್ತಾನೆ ಬರ್ತಾ ಇದ್ದಾರೆ. ಪ್ರತಿ ಟೈಮ್ ಅದರಲ್ಲಿ ಒಂದೊಂದು ಚೇಂಜಸ್ ಆ್ಯಡ್ ಮಾಡ್ತಾನೆ ಇದ್ದಾರೆ. ಸೊ ನೀವು ನೋಡ್ಬೋದು 2018-19 ಟೈಮಲ್ಲಿ 40,000 NGOs ಅಥವಾ ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್ ಇಂಡಿಯಾದಲ್ಲಿತ್ತು. ಬಟ್ ಇವಾಗ ಅದು ಖಾಲಿ 20,400 ಬಂದು ನಿಂತ್ಕೊಂಡ್ಬಿಟ್ಟಿದೆ. ಆ್ಯಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಅಂದರೆ 15,000 ಆರ್ಗನೈಸೇಷನ್ಗಿಂತ ಹೆಚ್ಚು ಆರ್ಗನೈಸೇಷನ್ದು ಲೈಸೆನ್ಸ್ಗಳು ಎಕ್ಸ್ಪೈರ್ ಆಗಿದೆ. ಮತ್ತು 22,000 ಆರ್ಗನೈಸೇಷನ್ಸ್ದು ಲೈಸೆನ್ಸ್ನ ಕ್ಯಾನ್ಸಲೇ ಮಾಡಿಬಿಟ್ಟಿದ್ದಾರೆ ಡ್ಯೂ ಟು ದೇರ್ ಟ್ರ್ಯಾಕ್ ರೆಕಾರ್ಡ್. ಸೊ ನಾವಾಗ ಫಸ್ಟು ಇಂಡಿಯಾಗೆ ಎಷ್ಟು ಫಂಡ್ಸ್ ಬರ್ತಾ ಇದೆ, ಅದು ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇಂಡಿಯಾಗೆ ಫೈನಾನ್ಷಿಯಲ್ ಇಯರಲ್ಲಿ 55,000 ಕೋಟಿ ಬಂದಿದೆ. ಅದು ಒಟ್ಟು 13,520 ಆರ್ಗನೈಸೇಷನ್ಸ್ಗೆ. ಅರ್ಥ ಮಾಡ್ಕೊಳ್ಳಿ, 55,741 ಕೋಟಿ ಫೈನಾನ್ಷಿಯಲ್ ಇಯರಲ್ಲಿ 13,520 ಆರ್ಗನೈಸೇಷನ್ಸ್ಗೆ ಬಂದಿದೆ ಅಂತ ಅಂದರೆ, ನೀವು ಒಂದು NGO ಆರ್ಗನೈಸೇಷನ್ ಎಷ್ಟೆಲ್ಲ ಕೆಲಸ ಮಾಡಿದ್ರೆ ಇಲ್ಲಿರೋ ಇಂಡಿಯಾ ಇನ್ನೂ ಈ ಸ್ಟೇಜಲ್ಲಿದೆ ಅಂತ ನೀವು ಅರ್ಥ ಮಾಡ್ಕೊಬೋದು, ಆಯಿತಾ. ಇಷ್ಟು ಸಾವಿರಾರು ಕೋಟಿನ ನಿಜವಾಗ್ಲೂ ಜನರ ಬೆಟರ್ಮೆಂಟ್ಗೋಸ್ಕರ ಹಾಕಿದರೆ ಡೆಫಿನೆಟ್ಲಿ ಸಿಕ್ಕಾಬಟ್ಟೆ ಹೆಲ್ಪ್ ಆಗಿರೋದು ಇಂಡಿಯಾದಲ್ಲಿರೋ ಜನರಿಗೆ. ಬಟ್ ಆ್ಯಕ್ಚುಲಿ ಅದಂಗೆ ಆಗ್ತಾ ಇಲ್ವಲ್ಲ, ಅದಕ್ಕೆ ಈ ಆ್ಯಕ್ಟ್ ಬರ್ತಾ ಇರೋದು. ಏನಂತ ಅಂದರೆ, ಈ ಆ್ಯಕ್ಟ್ನ ತೊಗೊಂಬರೋದ್ರೆ ಹಿಂದ್ಗಡೆ ಮೈನ್ ಉದ್ದೇಶ ಏನು ಅಂತ ಅಂದರೆ, ನ್ಯಾಷನಲ್ ಸೆಕ್ಯೂರಿಟಿ ಬ್ರೀಚ್ ಆಗೋದು ಒಂದು. ಮತ್ತು ಈ ಫಾರಿನ್ NGOs ಎಲ್ಲ ಯಾರು ಇಂಡಿಯಾದಲ್ಲಿದ್ದಾರಲ್ಲ, ಆ ಇಂಡಿಯನ್ ಫಾರಿನಿಂದ ಫಂಡ್ಸ್ ತೊಗೊಂಡು ಬರ್ತಾರೆ. ಆ್ಯಂಡ್ ಇಲ್ಲಿ ನಡೆಯುವಂತಹ ಗಲಾಟೆಗಳು ಇನ್ನೂ ಹಲವಾರು ವಿಚಾರಗಳ ಮೇಲೆ ಅವರು ಪ್ರಭಾವನ ಬೀರ್ತಾರೆ. ಅದು ಒಂದೇ ಅಲ್ದಿರ ಇನ್ನೂ ಒಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತ ಅಂದರೆ, ಇದರ ಫಾರಿನ್ ಫಂಡ್ಸ್ ಏನು ಇಂಡಿಯಾಗೆ ಬರುತ್ತಲ್ಲ, ಅದರಿಂದ ಸಿಕ್ಕಾಪಟ್ಟೆ ಟೂಲ್ ಕಿಟ್ಗಳು ಆಕ್ಟಿವೇಟ್ ಆಗುತ್ತೆ. ಅಂತ ಅಂದರೆ, ಹೆಂಗೆ ಒಂದು ಪಾರ್ಟಿದು ಅಥವಾ ಹೆಂಗೊಂದು ದೇಶದ ಎಲೆಕ್ಷನ್ನ ನಾವು ಕಂಟ್ರೋಲ್ ಮಾಡಬೇಕು ಅಂತ ಡಿಸೈಡ್ ಮಾಡೋ ಥರದ್ದು ಜನ ಆ ಫಂಡ್ಸ್ನ ಯೂಸ್ ಮಾಡಿಕೊಂಡು ಬರ್ತಾರೆ. ನಾನು ಇನ್ನೂ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ ಹೌ ಇಂಡಿಯನ್ NGOs ಫಾರಿನ್ ಫಂಡ್ಸ್ನ ಯೂಸ್ ಮಾಡಿಕೊಂಡು ಇಲ್ಲಿನ ಗಲಭೆಗಳು ಆಗಲಿ, ಎಲೆಕ್ಷನ್ ಮೇಲಾಗಲಿ ಹೇಗೆ ಅವರು ಪರಿಣಾಮ ಬೀರ್ತಾರೆ ಅಂತ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋದಲ್ಲಿ ನಾವು ಸ್ವಲ್ಪ ಕ್ಲೀನಾಗಿಡೋಣ. ನೋ ಪಾಲಿಟಿಕ್ಸ್, ನೋ ರಿಲಿಜಿಯನ್. ನಾವಿಲ್ಲಿ ಯಾವ ರಾಜಕೀಯ ಪಕ್ಷನೂ ಕರೆಯಲ್ಲ, ನಾವಿಲ್ಲಿ ಯಾವ ರಿಲಿಜಿಯನ್ನು ಕರೆದು ಮಾತಾಡಲ್ಲ. ಇಲ್ಲಿ ನಾವು ಬರೀ ಫ್ಯಾಕ್ಟ್ಸ್ ಮಾತ್ರನೇ ಮಾತಾಡ್ತೀವಿ. ಸೊ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಷ್ಟೆಲ್ಲ ಫಂಡ್ಸ್ ಬರ್ತಾ ಇದೆಯಲ್ಲ, ಇದರಲ್ಲಿ ಎಷ್ಟು ರೆಗ್ಯುಲೇಟೆಡ್ ಫಂಡ್ಸ್ ಇದೆ, ಎಷ್ಟು ಅನ್ರೆಗ್ಯುಲೇಟೆಡ್ ಫಂಡ್ಸ್ ಇದೆ, ಫಂಡ್ಸ್ ಎಲ್ಲೋಗ್ತಾ ಇದೆ, ಏನಾಗ್ತಾ ಇದೆ, ಹೆಂಗೆ ಖರ್ಚಾಗ್ತಾ ಇದೆ, ಯಾರು ಖರ್ಚು ಮಾಡ್ತಾ ಇದ್ದಾರೆ, ಈ ಎಲ್ಲದಕ್ಕೂ ನಮ್ಮ ಹತ್ರ ಏನು ಆಧಾರಗಳಿಲ್ಲ. ಇನ್ನೊಂದು, ನಾನು ಅವಾಗಲೇ ಹೇಳ್ದಂಗೆ ರೀಸೆಂಟಾಗಿ ನೀವು ನೋಡಿರ್ಬೋದು, ಯಾವುದೋ ಒಂದು ಇನ್ಫ್ರಾಸ್ಟ್ರಕ್ಚರ್, ದೇಶಕ್ಕೆ ಉಪಯೋಗ ಆಗೋವಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಬರುತ್ತೆ ಅಂದರೆ, ಅಥವಾ ಯಾವುದೋ ಒಂದು ಕೋಲ್ ಮೈನ್ ಆಗಬೇಕು, ಅಲ್ಲಿ ನಿಜವಾಗ್ಲೂ ಯಾವುದೇ ಎನ್ವಿರಾನ್ಮೆಂಟ್ ಡ್ಯಾಮೇಜ್ ಆಗಲ್ಲ ಅಂತ ಅಂದ್ರೂ ಈ ಟೂಲ್ ಕಿಟ್ಗಳ ಸಹಾಯದಿಂದ ಆ ಥರ ತುಂಬ ಮೋಸ್ಟ್ ರಿಕ್ವೈರ್ಡ್ ಪ್ರಾಜೆಕ್ಟ್ಸ್ಗಳನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಅದನ್ನು ನಾವೆಲ್ಲರೂ ಇದಕ್ಕೆ ಮುಂಚೆನೂ ನೋಡಿದ್ದೀವಿ. ಸೊ ಈ ಥರ ಫಾರಿನ್ ಫಂಡ್ಸ್ ಬರ್ತಾ ಇದೆ ಅಲ್ವಾ, ಅದೆಲ್ಲ ನೀಟಾಗಿ ಯುಟಿಲೈಸ್ ಆಗಲಿ ಅಂತ ಒಂದು ಫಿಲ್ಟರ್ ಹಾಕೋ ಪ್ರೊಸೆಸ್ಸೇ ಈ ಆ್ಯಕ್ಟ್ ಮಾಡ್ತಾ ಇರೋ ಕೆಲಸ. US ಕೂಡ ನಮ್ಮ FCRA ಬಿಲ್ ಬಗ್ಗೆ ಸಿಕ್ಕಾಬಿಟ್ಟೆ ಕನ್ಸರ್ನ್ ತೋರಿಸ್ತಾ ಇದೆ, ಆಯಿತಾ. ಕನ್ಸರ್ನ್ ಇನ್ ದ ಸೆನ್ಸ್ ಆಫ್ ಮಾಡ್ರಿ ಅಂತಲ್ಲ, ಮಾಡಬೇಡ್ರಿ ಅಂತ. ಬಿಕಾಸ್ ಅವರು ಇಲ್ಲಿಗೆ ಸಿಕ್ಕಾಬಿಟ್ಟೆ ಹಣನ ಪಂಪ್ ಮಾಡಿ ಇಲ್ಲಿಂದು ಡೆಮೊಕ್ರೆಟಿಕ್ ಸಿಸ್ಟಮ್ನ ಆಲ್ಟರ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇರ್ತಾರೆ. ಆದರೆ ಅಮೆರಿಕ ಹತ್ರನೂ ಅವ್ರದ್ದೇ ಆದಂತಹ ಸ್ಟ್ರಾಂಗ್ FCRA ಬಿಲ್ ಇದೆ, ಆಯಿತಾ. ಅವರೇನು ಆಚೆಯಿಂದ ಬರೋ ಅನ್ರೆಗ್ಯುಲೇಟರಿ ಫಂಡ್ಸ್ ಅನ್ನೋದು ಅವ್ರ ಹತ್ರ ಇರೋದೇ ಇಲ್ಲ. ಸೊ ಅವರು ಬೇರೆ ದೇಶಗಳನ್ನ ಕಂಟ್ರೋಲ್ ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕೆ ನಮ್ಮಂಥ ದೇಶಗಳ ಮೇಲೆ ಅವರು ಈ ಥರ ಪ್ರೆಷರ್ ಹಾಕೋದಾಗ್ಲಿ ಇನ್ನೊಂದು ಮತ್ತೊಂದು ಮಾಡ್ತಾ ಇರ್ತಾರೆ. ಸೊ ಆಸ್ಟ್ರೇಲಿಯಾ ಹತ್ರನೂ ಇದೆ, US ಹತ್ರ ಇದೆ, ಆಲ್ಮೋಸ್ಟ್ ಎಲ್ಲ ಡೆವಲಪ್ಡ್ ಕಂಟ್ರೀಸ್ ಹತ್ರ ಇರಲೇಬೇಕಾಗಿರುವಂತಹ ಒಂದು ಆಕ್ಟ್ ಆಗ್ಬಿಡಿದೆ ಅದು, ಆಯ್ತಾ. ಈಗ ಇಂಡಿಯಾದಲ್ಲೂ ಅದನ್ನ ಇನ್ನೂ ಸ್ಟ್ರಿಕ್ಟ್ ಆಗಿ ರಿಫಾರ್ಮ್ ಮಾಡ್ತಾ ಇದ್ದಾರೆ. ಏನಂದ್ರೆ ಈ ಆಕ್ಟ್ ಬರೋದ್ರಿಂದ ಟ್ರಾನ್ಸ್ಪರೆನ್ಸಿ,
ಎಲ್ಲಿ ಯಾವ ದುಡ್ಡು ಹೆಂಗೆ ಹೋಗ್ತಾ ಇದೆ, ಎಲ್ಲಿ ಖರ್ಚಾಗ್ತಾ ಇದೆ ಅಂತ ಟ್ರಾನ್ಸ್ಪರೆನ್ಸಿ ತೊಗೊಂಬರೋದೇ ಮೇಯ್ನ್ ಉದ್ದೇಶ ಆಗಿದೆ ಗೌರ್ಮೆಂಟ್ಗೆ. ಸೊ ಅದಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ, ಮುಂಚೆ ಫಾರಿನ್ ಫಂಡ್ಸ್ ಎಲ್ಲಿಂದಾದರೂ ಬಂದರೆ ಆ ಫಾರಿನ್ ಫಂಡ್ಸ್ನ ಯಾವ ಬ್ಯಾಂಕ್ ಅಕೌಂಟ್ಗಾದ್ರೂ, ಯಾವ ಲೊಕೇಶನಲ್ಲಿರೋ ಯಾವ ಬ್ಯಾಂಕ್ ಅಕೌಂಟ್ಗಾದ್ರೂ ಹಾಕ್ಬೋದಾಗಿತ್ತು ಇಂಡಿಯಾದಲ್ಲಿ. ಬಟ್ ಇವಾಗ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ, ಡೆಲ್ಲಿಲಿರೋ ಒಂದೇ ಒಂದು ಹೆಡ್ ಆಫೀಸಲ್ಲಿ ಮಾತ್ರನೇ ಅವ್ರದ್ದು ಪೇಮೆಂಟ್ ರಿಸೀವ್ ಬ್ಯಾಂಕ್ನ ಇಟ್ಕೊಂಡು FCRA ಪೇಮೆಂಟ್ ರಿಸೀವ್ ಸೆಕ್ಷನ್ನ ಇಟ್ಕೊಂಡಿದ್ದಾರೆ. ಫಾರಿನಿಂದ ಎಲ್ಲೇ ಫಂಡ್ಸ್ ಬಂದರೂ ಅದೇ FCRA ಡಿಪಾರ್ಟ್ಮೆಂಟ್ಗೆ ಬರಬೇಕು. ಅದಾದ್ಮೇಲೆ ಆ NGO ಅಥಾರಿಟೀಸ್ಗಳು ಏನು ಮಾಡ್ಬೋದು, ಅವರ ಅಕೌಂಟ್ಗೆ ಅದನ್ನ ಟ್ರಾನ್ಸ್ಫರ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಇನ್ನೊಂದು ಏನು ಸ್ಟ್ರಿಕ್ಟ್ ಲಾಸ್ ಇದೆ ಅಂತ ಅಂದರೆ, ಇದನ್ನ ಕರೆಕ್ಟಾಗಿ ಫಂಡ್ಸ್ ಯುಟಿಲೈಸ್ ಆಗ್ತಾ ಇದೆಯಾ ಇಲ್ವಾ ಅಂತ ಯಾವ್ದಾನ ಒಂದು ದೊಡ್ಡ ಪ್ರಾಜೆಕ್ಟ್, ದೊಡ್ಡ ಅಮೌಂಟ್ನ ಸ್ಯಾಂಕ್ಷನ್ ಮಾಡಬೇಕಾದ್ರೆ 75% ಮಾತ್ರನೇ ಸ್ಯಾಂಕ್ಷನ್ ಮಾಡಿ, ಇನ್ನು ಮಿಕ್ಕಿದ 25%ನ ಹಾಗೆ ಹೋಲ್ಡಲ್ಲಿ ಇಟ್ಟಿರ್ತಾರೆ. ಇವ್ರು ಕೆಲಸ ಮಾಡಿದ್ರಾ ಇಲ್ವಾ ಅನ್ನೋದ್ರ ಬೇಸ್ ಮೇಲೆ ಈ ಮಿಕ್ಕಿರೋ 25% ಫಂಡ್ಸ್ನ ಇವರು ರಿಲೀಸ್ ಮಾಡ್ತಾರೆ. ಸೊ ಈ ಥರ ಒಂದು ಆಲ್ಟರ್ನು ಈ FCRA ಬಿಲ್ಲಲ್ಲಿ ಈ ಸಲ ತಂದಿದ್ದಾರೆ. ಆ್ಯಂಡ್ ಇನ್ನೊಂದು ಏನಂತ ಅಂದರೆ, ಅವರಲ್ಲಿಂದ ಫಂಡ್ಸ್ನ ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ಅವರು ಎಲ್ಲಿ ಖರ್ಚು ಮಾಡಿದ್ರು, ಎಷ್ಟಕ್ಕೆ ಖರ್ಚು ಮಾಡಿದ್ರು, ಏನನ್ನ ಖರ್ಚು ಮಾಡಿದ್ರು, ಏನು ತಗೊಂಡ್ರು ಅನ್ನೋ ಎಲ್ಲ ಡೀಟೇಲ್ಸ್ನು ಅವರು ಆಡಿಟಿಂಗಲ್ಲಿ ಹೇಳಬೇಕಾಗತ್ತೆ. ಆ್ಯಂಡ್ 50% ಇದ್ದಿದ್ದು ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ನ ಖಾಲಿ 20% ಇಳಿಸಿದ್ದಾರೆ. ಹಂಗಂತ ಅಂದರೆ ಇವರು ಬರ್ತಾ ಇರೋ ಫಂಡ್ಸಲ್ಲಿ 50% ಇವ್ರು ಇರೋ ಆಫೀಸ್ಗೆ AC ಸ್ಪೇಸ್ ಆಳ ಮುಳ ಅಂತ ಖರ್ಚು ಮಾಡ್ತೀರಾ, ನೀಟಾಗಿ ಬಂದಿರೋ ಫಂಡ್ಸ್ನ ಬಂದಿರೋ ಜಾಗಕ್ಕೇನೆ ಯುಟಿಲೈಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ಈ 50%ಇಂದ 20%ಗೆ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ನ ಇಳಿಸಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತ ಅಂದರೆ, ದಿಸ್ ಇಸ್ ದ ಕೀ ಆಫ್ ದ FCRA ಆ್ಯಕ್ಟ್ ಇವಾಗ ನಡೀತಾ ಇರೋದು. ಎಸ್ಬ್ಯಾನ್ ಅಥವಾ ಸಬ್ಗ್ರಾಂಟಿಂಗ್ ಅಂತ ಒಂದು ಫೀಚರ್ ಇತ್ತು. ಏನಂದರೆ, ಫಸ್ಟು ಮೈನ್ ಸೋರ್ಸ್ ಫಾರಿನ್ ಫಂಡ್ಸ್ ಎಲ್ಲಾದರೂ ಬಂದು ಇಂಡಿಯನ್ ಅಕೌಂಟ್ಸಲ್ಲಿ ಬೀಳೋದು. ಆ್ಯಂಡ್ ಆ ಮೇನ್ NGO ಏನು ಮಾಡ್ತಿತ್ತು ಅಂತ ಅಂದರೆ, ಆ ಫಂಡ್ಸ್ನ ತೊಗೊಂಡು ಇನ್ನೂ ಅವ್ರ ಕೆಳಗಡೆ ಇರೋ ಹಲವಾರು ಚಿಕ್ಕ NGOಸ್ಗೆ ಆ ದುಡ್ಡನ್ನ ಕೊಡ್ತಾಯಿದ್ರು, ಫಂಡ್ ಟ್ರಾನ್ಸ್ಫರ್ ಮಾಡ್ತಾಯಿದ್ರು. ಇವ್ರು ತೊಗೊಂಡು ಟ್ರಾನ್ಸ್ಫರ್ ಮಾಡ್ತಾ ಇದ್ದಿದ್ದಲ್ಲ, ಅಲ್ಲಿಂದ ಡೈರೆಕ್ಟಾಗಿ ಫಾರಿನ್ದನೇ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡಿಸ್ತಾಯಿದ್ರು. ಸೊ ಇದರಿಂದ ಏನಾಗ್ತಿತ್ತು ಅಂತ ಅಂದರೆ, ಯಾವ ದುಡ್ಡು ಯಾವ ಒಂದು ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಸುತ್ತಾ ಇದೆ ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ಏಜೆನ್ಸೀಸ್ಗೆ ಸಿಕ್ಕಾಬಡೆ ಕಷ್ಟ ಆಗ್ಬಿಡೋದು. ಆದರೆ ಇವಾಗ ಆ ಥರ ಒಂದು ಪದ್ಧತಿನೇ ಇಲ್ಲ. ಬಂದರೆ ಅದು ಮೈನ್ ಡೆಲ್ಲಿಗೆ ಬರಬೇಕು, ಅಲ್ಲಿಂದನೇ ಯಾರಾದರೂ ಯುಟಿಲೈಸ್ ಮಾಡ್ಕೊಬೋದು. ಆ್ಯಂಡ್ ಅವ್ರು ತೊಗೊಂಡ ಮೇಲಷ್ಟೇ ಅವರು ಬೇರೆಯವ್ರಿಗೆ ಕೊಡ್ಬೋದು ಅನ್ನೋದು ಬಿಟ್ಟರೆ ಇನ್ಯಾವುದೇ ರೀತಿ ಫಂಡ್ಸು ಡೈರೆಕ್ಟಾಗಿ ಬಂದು ಯಾವುದೇ NGOಸ್ಗೆ ಬೀಳಂಗಿಲ್ಲ ಇನ್ಮೇಲಿಂದ. ಸೊ ಇನ್ನೊಂದು ತುಂಬ ಪರ್ಟಿಕ್ಯುಲರ್ ಮತ್ತು ಸೆನ್ಸಿಟಿವ್ ಟಾಪಿಕ್ ಏನಂತ ಅಂದರೆ, ಈ FCRA ಬಿಲ್ ಮೇಲೆ ಇವಾಗ ಇಷ್ಟೆಲ್ಲ ಹೇಳೋದ್ನಲ್ಲ, ಇದೆಲ್ಲ ಫೈನಾನ್ಷಿಯಲ್ ಫ್ರಾಡ್. ಈ ಫೈನಾನ್ಷಿಯಲ್ ಫ್ರಾಡ್ ಬಿಟ್ಟು ತುಂಬ ಸೆನ್ಸಿಟಿವ್ ಟಾಪಿಕ್ ಏನಂತ ಅಂದರೆ, ರಿಲಿಜಿಯಸ್ ಆ್ಯಂಗಲ್ ಆಫ್ ಎವ್ರಿಥಿಂಗ್ ಇನ್ ಇಂಡಿಯಾ. ಯಾಕಂತಂದರೆ ಒಂದ್ಸಲ ಒಂದು ವಿಚಾರ ರಿಲಿಜಿಯಸ್ ಥಿಂಗ್ ಆಗಿಬಿಟ್ರೆ ಅದಕ್ಕೆ ಸುತ್ತ ಸಾವಿರಾರು ಜನದ ನಂಬಿಕೆಗಳಿರುತ್ತೆ. ಆ್ಯಂಡ್ ಆ ಸಾವಿರಾರು ಜನದ್ದು ವಿಶ್ವಾಸಕ್ಕೆ ನಾವು ಧಕ್ಕೆ ಕೊಟ್ಟಂಗಾಗುತ್ತೆ. ಸೊ ಏನಂದರೆ, ಗೌರ್ನಮೆಂಟ್ ಇದನ್ನು ತೊಗೊಂಡು ಬರ್ತಾ ಇರೋದು ಏನಕ್ಕೆ ಅಂತ ಅಂದರೆ, ರಿಲಿಜಿಯಸ್ ಕನ್ವರ್ಷನ್ಸ್ ಆಗಬಾರ್ದು ಮೈನಾರಿಟೀಸಲ್ಲಿ ಅಂತ. ಬಟ್ ಕನ್ವರ್ಷನ್ ಆಗೋದು ತಪ್ಪ ಇಲ್ಲ. ಆ್ಯಕ್ಚುಲಿ ನಮ್ಮ ಕಾನೂನೇ ಹೇಳುತ್ತೆ, ಯಾರು ಯಾವ ರಿಲಿಜನ್ಗೆ ಬೇಕಾದರೂ ಕನ್ವರ್ಟ್ ಆಗ್ಬೋದು. ಆದರೆ ಯಾರನ್ನೂ ಬಲವಂತವಾಗಿ ಆಮೇಶ ಹೊಟ್ಟಿ ಅಥವಾ ಯಾವುದಾದ್ರೂ ಒಂದು ಸಿಚುವೇಶನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಅವ್ರನ್ನ ಮತಾಂತರ ಮಾಡಬಾರ್ದು, ಕನ್ವರ್ಷನ್ಸ್ ಮಾಡಬಾರ್ದು ಅನ್ನೋದು ನಮ್ಮ ಆ್ಯಕ್ಟ್ಗಳಲ್ಲಿ ಇದಕ್ಕೆ ಮುಂಚೆಯಿಂದನೂ ಇದೆ. ಬಟ್ ಏನಂತ ಅಂದರೆ, ಈ ಮುಸ್ಕ್ಗಳಲ್ಲಿ ನಡೀತಾ ಇರೋಂತಹ ವಿಚಾರಗಳನ್ನ ತಡಿಬೇಕು ಅಂದ್ಬಿಟ್ಟು ಈ ಆ್ಯಕ್ಟ್ನ ತಂದಿರೋದು. ಬಟ್ ನೀವು ಅರ್ಥ ಮಾಡ್ಕೊಬೇಕಾಗಿರೋ ವಿಚಾರ ಏನು ಅಂತ ಅಂದರೆ, ಇಲ್ಲಿ ಗೌರ್ನಮೆಂಟ್ ಯಾರನ್ನೂ ದ್ವೇಷಿಸಿ ಅಥವಾ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರ ಫೈನಾನ್ಷಿಯಲ್ ಥಿಂಗ್ಸ್ನ ನಿಲ್ಲಿಸಿ ಅವ್ರನ್ನ ಇಲ್ಲೇನೋ ಬ್ಯಾಂಕ್ರಪ್ಟ್ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ. ಯಾಕಂತ ಅಂದರೆ, ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಏನು ಎಕ್ಸಾಂಪಲ್ ಅಂತ ಅಂದರೆ, ಈ ಸಲ 2026 ಪಾಸ್ ಆಗ್ತಾ ಇರೋಂಥ ಈ ಅಮೈಂಡ್ಮೆಂಟಲ್ಲಿ ಒಂದು ಥಿಂಗ್ನ ಅವರು ನೀಟಾಗಿ ಮೆನ್ಷನ್ ಮಾಡಿದ್ದಾರೆ, ಅದು ಡಿಕ್ರಿಮಿನಲೈಸೇಷನ್ ಅಂತ ಅಂದರೆ, ಗೌರ್ನಮೆಂಟ್ಗೆ ಸಣ್ಣ ತಪ್ಪು ಮಾಡಿದವ್ರನ್ನೆಲ್ಲ ಕರ್ಕೊಂಡೋಗಿ ಜೈಲಲ್ಲಿ ಹಾಕ್ಕೊಂಡು ಅವ್ರನ್ನ ಇಡಬೇಕು ಅಂತ ಏನಿಲ್ಲ. ಅವರು ಡಿಕ್ರಿಮಿನಲೈಸೇಷನ್ ಅಂತ ಅಂದರೆ, ಇದನ್ನು ಕ್ರಿಮಿನಲ್ ಆ್ಯಕ್ಟಿಂದ ಆಚೆ ತೆಗೆದು 5 yearsಯಿಂದ 1 year ಪನಿಷ್ಮೆಂಟ್ಗೆ ರೆಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದೇನಂತ ಅಂದರೆ, ಯಾರ್ಯಾರು ಅಥಾರಿಟೀಸ್ ಇರ್ತಾರಲ್ಲ ಅವ್ರ ಮೇಲೆ ಫೇಕ್ ಕೇಸಸ್ ಆಗಿರುತ್ತೆ, ಆ NGOs ಮೇಲೆ ಫೇಕ್ ಕೇಸಸ್ ಅಪ್ಲೈ ಆಗಿರುತ್ತೆ, ಅಂಥವ್ರಿಗೋಸ್ಕರ ಒಂದು ಎಕ್ಸ್ಕ್ಲೂಸಿವ್ ಕ್ಲಾಸ್ ಕೂಡ ಬಿಟ್ಟಿದ್ದಾರೆ, ಅದೇ ಡಿ ಡಿಲಿಗೆನ್ಸ್ ಡಿಫೆನ್ಸ್. ಇದರಿಂದ ಅವ್ರು ತಪ್ಪು ಮಾಡಿಲ್ಲ ಅಂತ ಅವರು ಕೋರ್ಟಲ್ಲಿ ನಿರೂಪಿಸ್ಕೊಬೋದು. ಸೊ ಇದರಲ್ಲಿ ಇನ್ನೊಂದು ತುಂಬ ಕನ್ಸರ್ನ್ ಆಗಿರೋ ವಿಚಾರ ಏನು ಅಂತ ಅಂದರೆ, ಇದನ್ನು ಒಬ್ರು ಕಾನ್ಸ್ ಅಂದರೆ, ಒಬ್ರು ಅಡ್ವಾಂಟೇಜ್ ಅಂತ ಅಂದರೆ ಒಬ್ರು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ತಾರೆ. ಹೆಂಗೆ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ನಾನು ನಿಮ್ಗೆ ಆಗಲೇ ಹೇಳ್ದಂಗೆ 20ರಿಂದ 20,000 ಅಷ್ಟು ಕ್ಯಾನ್ಸಲ್, 22,000 ಅಷ್ಟು ಲೈಸೆನ್ಸ್ಗಳು ಕ್ಯಾನ್ಸಲ್ ಆಗಿದೆ. ಆ್ಯಂಡ್ 14,000ಕ್ಕಿಂತ ಹೆಚ್ಚು ಆರ್ಗನೈಸೇಷನ್ಸ್ ಹತ್ರ
ಎಕ್ಸ್ಪೈರ್ ಆಗಿರುವಂಥ ಲೈಸೆನ್ಸ್ಗಳಿದೆ. ಸೊ ಈ ಒಂದು ತಿದ್ದುಪಡಿಯಿಂದ ಏನಾಗ್ತಾ ಇದೆ ಅಂತ ಅಂದರೆ, ಯಾರ್ದು ಈ ಥರ ಎಲ್ಲ ಎಕ್ಸ್ಪೈರ್ ಆಗಿರುತ್ತೆ ಮತ್ತು ಕ್ಯಾನ್ಸಲ್ ಆಗಿರುತ್ತಲ್ಲ, ಆ ಎಲ್ಲ ಆಸ್ತಿಗಳನ್ನು ಗೌರ್ನಮೆಂಟ್ ಸ್ವಾಧೀನಕ್ಕೆ ತೊಗೊಂಡ್ಬಿಡೋದು. ಗೌರ್ನಮೆಂಟ್ ಸ್ವಾಧೀನಕ್ಕೆ ತೊಗೊಳ್ಳೋದು ಅಂತ ಅಂದರೆ ಆ ಎಲ್ಲ ಆಸ್ತಿನ ಗೌರ್ನಮೆಂಟ್ ಆಫ್ ಇಂಡಿಯಾ ತಿಜೋರಿಗೆ ಬಂದು ಬೀಳುತ್ತೆ. ಸೊ ಈ ಆ್ಯಕ್ಟ್ದು ಇನ್ನೊಂದು ಆ್ಯಂಗಲ್ ಏನು ಅಂತ ಅಂದರೆ, ದಂಗೆಗಳಿಗೆ ಮತ್ತು ಕನ್ವರ್ಷನ್ಸ್ಗೆ ಅಂತ ಬಂದಿದ್ದ ದುಡ್ಡನ್ನ ಜನಾಭಿವೃದ್ಧಿಗೆ ಮತ್ತು ಇಂಡಿಯನ್ ರೋಡ್ಸ್ ಆಗುತ್ತೆ, ಬ್ರಿಡ್ಜಸ್ ಆಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಆಗುತ್ತೆ, ಈ ಎಲ್ಲ ಉಪಯೋಗಗಳಿಗೆ ಬಳಸ್ಕೊಳ್ಳೋಕ್ಕೆ ಈ ಆ್ಯಕ್ಟ್ನ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಏನಂದರೆ, ಒಂದು ಇದ್ರದ್ದು ಡಿಸ್ಅಡ್ವಾಂಟೇಜ್ ಆ್ಯಂಗಲ್ ಏನಂದರೆ, ಈ ಆ್ಯಕ್ಟ್ನ ತೊಗೊಂಬರೋದ್ರಿಂದ ಏನು ಇವರು ಸ್ವಾಧೀನ ಮಾಡ್ಕೊಬೋದು ಅಂತ ಹೇಳ್ತಾ ಇದ್ದಾರಲ್ಲ, ಇದರಲ್ಲಿ ಹಿಂದೆ ಈ ಕಾನೂನಲ್ಲಿ ಯಾರು ಅದನ್ನು ಸ್ವಾಧೀನ ಪಡ್ಕೊಬೇಕು, ಹೆಂಗೆ ಅದರದ್ದು ಸ್ವಾಧೀನ ಪ್ರಕ್ರಿಯೆ ಹೆಂಗಿರಬೇಕು, ಅಥವಾ ಈಗ ಯಾರೋ ತಪ್ಪು ಮಾಡಿಲ್ಲ, ಅವ್ರದ್ದು ಎಕ್ಸ್ಪೈರ್ ಆಗೋಗಿದೆ ಆ್ಯಂಡ್ ಅವರು ಇವಾಗ ಮತ್ತೆ ಅವ್ರು ಪಡ್ಕೊಬೇಕು ಅಂತಂದರೆ ಒಂದು ಸ್ಮಾಲ್ ಅಮೌಂಟ್ ಆಫ್ ಫೈನ್ನ ಕಟ್ಟಿ ಪಡ್ಕೊಳ್ಳೋ ಥರ ಯಾವುದೇ ರೀತಿಯಾದ ಸಿಸ್ಟಮ್ ಇರಲಿಲ್ಲ. ಸೊ ಅದಕ್ಕಾಗಿ ಈ ಸಲ ಗವರ್ನಮೆಂಟ್ ಏನು ಮಾಡಿದೆ ಅಂತಂದರೆ, ಒಂದು ಅಥರೈಸ್ಡ್ ಅಥಾರಿಟಿನ ಬಿಲ್ಡ್ ಮಾಡಿದೆ. ಯಾವುದಾದ್ರೂ ಸೀಸ್ ಆದರೆ ಆ ಸೀಸ್ ಆಗಿರೋಂತಹ ಎಲ್ಲ ಪ್ರಾಪರ್ಟಿ ಆ ಅಥಾರಿಟಿ ಕೈಯಲ್ಲೇ ಇರುತ್ತೆ. ಆ್ಯಂಡ್ ಈ ಥರ ಏನಾದರೂ ಮುಂದಿನ ಕೇಸಸಲ್ಲಿ ಅವರು ನಿರಪರಾಧಿ ಅಂತ ಗೊತ್ತಾದರೆ ಆ ಎಲ್ಲ ಆಸ್ತಿಗಳನ್ನು ಮತ್ತೆ ಅವ್ರಿಗೆ ಮರುಪಾವತಿ ಮಾಡುವಂಥ ಒಂದು ಪ್ರೊಸೀಜರ್ನ ಹಾಕ್ಕೊಂಡಿದ್ದಾರೆ. ಸೊ ಯಾರು ಸೀಸ್ ಮಾಡ್ಕೊಂಡಿರ್ತಾರಲ್ಲ ಅಥಾರಿಟೀಸ್, ಅವ್ರಿಗೆ ಸಿವಿಲ್ ಕೋರ್ಟಷ್ಟು ಪವರ್ ಕೂಡ ಈ ಸಲ ಗೌರ್ನಮೆಂಟ್ ಕೊಡ್ತಾ ಇದೆ. ಆ್ಯಂಡ್ ಇದು ಕಾಯಿನ್ಸ್ದು 2 ಫೇಸಸ್. ಎಲ್ಲದರಲ್ಲೂ ಅಡ್ವಾಂಟೇಜಸ್ ಇರುತ್ತೆ, ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಬಟ್ ಯಾರು ಹೆದರ್ಕೊಬೇಕು ಅಂತ ಅಂದರೆ, ಇಲ್ಲೀಗಲ್ ಫಾರಿನ್ NGOs ಆಗಿರ್ಬೋದು, ಇಲ್ಲೀಗಲಾಗಿ ಫಂಡ್ಸ್ನ ತೊಗೊಂಡು ಯುಟಿಲೈಸ್ ಮಾಡ್ಕೊತಾ ಇರೋರಾಗಿರ್ಬೋದು, ಅಥವಾ ಇಲ್ಲೀಗಲ್ ಫಂಡ್ಸ್ನ ರಿಸೀವ್ ಮಾಡಿಕೊಂಡು ಅನ್ಅಥರೈಸ್ ಫಂಡ್ಸ್ನ ರಿಸೀವ್ ಮಾಡಿಕೊಂಡು ಅದನ್ನು ಬೇರೆ ಶೆಲ್ ಕಂಪ್ನಿಗಳಿಗೆ ಟ್ರಾನ್ಸ್ಫರ್ ಮಾಡಿ ಅದನ್ನು ಈ ಥರ ಏನಾದರೂ ಹೆಚ್ಚು ಕಮ್ಮಿ ಮಾಡ್ತಾ ಇರೋರಿಗೆ ಹೆದರ್ಕೊಬೇಕು ಅನ್ನೋದು ಬಿಟ್ಟರೆ, ನಿಜವಾಗ್ಲೂ ಫಾರಿನ್ ಫಂಡ್ಸ್ನ ತೊಗೊಂಡು ಇಂಡಿಯಾದಲ್ಲಿ ನಡೀತಾ ಇರೋಂತಹ ಸುಮಾರು ಚೇಂಜಸ್ಗೆ ಕಾರಣ ಆಗಿರೋಂತಹ ಯಾವ NGOಗಳು ಈ ಆ್ಯಕ್ಟಿಂದಾಗಲಿ ಈ ಅಮೈಂಡ್ಮೆಂಟಿಂದಾಗಲಿ ಹೆದರ್ಕೊಳ್ಳೋವಂಥ ಅವಶ್ಯಕತೆನೇ ಇಲ್ಲ. ಯಾಕಂತ ಅಂದರೆ ಇಂಥವ್ರಿಗೋಸ್ಕರನೇ ಇನ್ನೊಂದು ಸ್ವಲ್ಪ ಸೆಕ್ಯೂರ್ಡ್ ಆಗಿ ಈ ಪ್ಲ್ಯಾಟ್ಫಾರ್ಮ್ನ ಬಿಲ್ಡ್ ಮಾಡ್ತಾ ಇದ್ದಾರೆ, ಈ ಆ್ಯಕ್ಟ್ನ ತೊಗೊಂಬರ್ತಾ ಇದ್ದಾರೆ. ಸೊ ಇದಾಗಿತ್ತು FCRA ಆ್ಯಕ್ಟ್. ಇದರಲ್ಲಿ ನನ್ನ ಅಭಿಪ್ರಾಯ ಕೇಳೋದಾದರೆ, ನಾನೇನಂತ ಅಂತೀನಿ ಅಂದರೆ, ಇದರಲ್ಲಿ ಒಂದು 4-5 ಚೇಂಜಸ್ ಮಾಡಿದ್ರೆ ಇನ್ನೂ ಗೌರ್ನಮೆಂಟ್ ಪೀಪಲ್ನ ಕಾನ್ಫಿಡೆನ್ಸಿಗೆ ತೊಗೊಬೋದು. ಪೀಪಲ್ನ ಕಾನ್ಫಿಡೆನ್ಸಿಗೆ ತೊಗೊಂಡು ಈ ಆ್ಯಕ್ಟ್ನ ಬಿಡ್ಬೋದು. ಆ್ಯಂಡ್ ಅದರಿಂದ ಇನ್ನೂ ತುಂಬ ಜನಕ್ಕೆ ಜಾಸ್ತಿ ಉಪಯೋಗ ಆಗುತ್ತೆ. ಸೊ ಇದರಲ್ಲಿ ಫಸ್ಟ್ ಏನಂತ ಅಂದರೆ, ಮಿಕ್ಸ್ಡ್ ಫಂಡ್ ಪ್ರೊಟೆಕ್ಷನ್. ಲೋಕಲಲ್ಲಾಗಲಿ ಅಥವಾ ಫಾರಿನ್ ಫಂಡ್ಸ್ ಬರೋದಾಗಲಿ, ಈ ಫಾರಿನ್ ಫಂಡ್ಸ್ನ ಈ ಏನು NGOs ಇರುತ್ತಲ್ಲ ಅವ್ರಿಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗದೇ ಇರೋ ಥರ ಅಲ್ದಿರ ಸ್ವಲ್ಪ ಕಡಿಮೆ ಅಮೌಂಟಲ್ಲಿ ಟ್ರಾನ್ಸ್ಫರ್ ಮಾಡೋಕ್ಕಾಗೋ ಥರನೋ, ಅಥವಾ ಯಾವುದಾದ್ರೂ ಸಿಕ್ಕಾಬಟ್ಟೆ ಹೈಲಿ ವಾಚಬಲ್ ರೆಗ್ಯುಲೇಟ್ರಿ ಥರನೋ ಈ ಥರ ಏನಾದರೂ ಮಾಡಿ ಅವ್ರಿಗೆ ಫಂಡ್ ಟ್ರಾನ್ಸ್ಫರ್ ಮಾಡೋಕ್ಕಾದರೆ ಇನ್ನೂ ಜಾಸ್ತಿ ಹೆಲ್ಪ್ ಆಗುತ್ತೆ. ಏನಕ್ಕಂದರೆ, ದೊಡ್ಡ NGOsಗಳಿಗಿಂತ ಚಿಕ್ಕ NGOsೇ ಈ ನದಿ ಕ್ಲೀನ್ ಮಾಡೋದು, ಸುತ್ತಮುತ್ತ ರೋಡ್ಸ್ ಕ್ಲೀನ್ ಮಾಡೋದು, ಈ ಥರ ಎಲ್ಲ ಕೆಲಸಗಳು ಮಾಡ್ತಾ ಇರ್ತಾರೆ. ದೊಡ್ಡ NGOs ತುಂಬ ದೊಡ್ಡ ವಿಷನ್ ಇಟ್ಕೊಂಡು ಅದಕ್ಕೋಸ್ಕರ ಕೆಲಸ ಮಾಡ್ತಾ ಇರ್ಬೋದು. ಬಟ್ ಈ ಚಿಕ್ಕ NGOsಗಳಿಂದನೇ ವಾಲಂಟಿಯರ್ಸ್ ಬಂದು ಪಾರ್ಟಿಸಿಪೇಟ್ ಮಾಡೋದ್ರಿಂದನೇ ತುಂಬ ಒಳ್ಳೆ ಚೇಂಜಸ್ನ ಇಂಡಿಯಾದಲ್ಲಿ ತೊಗೊಂಬರೋದಕ್ಕಾಗ್ತಾ ಇದೆ. ಇನ್ನೊಂದು ಪ್ರೋಸಾಲಿನೇಷನ್ ಅಂದರೆ ಅರ್ಥ ಹೇಳ್ತೀನಿ. ಪ್ರೋಸಾಲಿನೇಷನ್ ಅಂತ ಅಂದರೆ, ಯಾರ್ದಾದ್ರೂ ಆಗಲಿ ಒಪಿನಿಯನ್ಸ್ನ ಇನ್ನೊಬ್ರು ತಲೆಯಲ್ಲಿ ಪ್ಲಾಂಟ್ ಮಾಡೋದನ್ನ ಪ್ರೋಸಾಲಿನೇಷನ್ ಅಂತಾರೆ. ಇನ್ನು ಎರಡನೇ ವಿಚಾರ ಏನು ಅಂತ ಅಂದರೆ, ಈ ಕನ್ವರ್ಷನ್ಸ್ ಎಲ್ಲ ಏನಿದೆ ಅಲ್ವಾ, ಇದ್ರದ್ದು ಇನ್ನೊಂದು ಸ್ವಲ್ಪ ಲೀಗಲ್ ಡೆಫಿನೇಷನ್ನ ಬರೆದು ಆ ಲೀಗಲ್ ಡೆಫಿನೇಷನ್ನಲ್ಲಿ ಸಿಕ್ಕಾಬಡೆ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ನ ಇನ್ಕ್ಲೂಡ್ ಮಾಡಿ ಆಮೇಲೆ ಅದಕ್ಕೆ ಇಲೀಗಲ್ ಕನ್ವರ್ಷನ್ ಅನ್ನೋದೊಂದು ನೀಟಾಗಿ ಸ್ಟೇಟ್ ಮಾಡಿದ್ರೆ ಅರ್ಥ ಮಾಡ್ಕೊಳ್ಳೋರ್ಗಾಗಲಿ ಇನ್ನೊಂದು ಸ್ವಲ್ಪ ಬೆಟರ್ ಆಗಿರುತ್ತೆ. ಆ್ಯಂಡ್ ಯಾರು ಅನ್ನೆಸೆಸರಿಯಾಗಿ ಭಯ ಪಡ್ತಾ ಇದ್ದಾರಲ್ಲ ಅವರೆಲ್ಲರಿಗೂ ಇದೊಂದು ರಿಲೀಫ್ ಥರ ಇರುತ್ತೆ. ಇನ್ನೊಂದು ಮೂರನೇ ಇಂಪಾರ್ಟೆಂಟ್ ವಿಚಾರ ಏನು ಅಂತ ಅಂದರೆ, ಯಾವುದೇ ಪ್ರಾಪರ್ಟಿ ಸೀಸ್ ಆಗೋದಕ್ಕಿಂತ ಮುಂಚೆ ಆ ಪ್ರಾಪರ್ಟಿನ ಸೀಸ್ ಮಾಡೋದಕ್ಕೆ ಹೋಗೋ ಮುಂಚೆ ಆ ಎಲ್ಲ ಎವಿಡೆನ್ಸಸ್, ಆ ಎಲ್ಲ ಫ್ಯಾಕ್ಟ್ಸ್ನ ಯಾವುದಾದ್ರೂ ಒಂದು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿ ಅವ್ರದ್ದು ಒಪಿನಿಯನ್ ಅಥವಾ ಅವ್ರದ್ದು ಆರ್ಡರ್ನ ತಗೊಂಡು ಅದನ್ನು ಇವರು ಆ್ಯಸ್ ಅ ಕಮಾಂಡಾಗಿ ಯೂಸ್ ಮಾಡಿಕೊಂಡು ಸೀಸ್ ಮಾಡಬೇಕಾಗತ್ತೆ. ಯಾಕಂತ ಅಂದರೆ ಸಿವಿಲ್ ಅಧಿಕಾರಿಗಳ ಕೈಯಲ್ಲಿ ಅಲ್ಟಿಮೇಟ್ ಪವರ್ ಬಂದುಬಿಟ್ರೆ ತುಂಬ ಸಫರ್ ಆಗೋದೇ ಜನ. ಸೊ ಅದಕ್ಕೆ ಅಧಿಕಾರಿಗಳಿಗೆ ಅಲ್ಟಿಮೇಟ್ ಪವರ್ ಸಿಗ್ದಿರಾ ಆ ಪವರ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಕೋರ್ಟ್ಗಳಲ್ಲೂ ಒಂದು ಸ್ವಲ್ಪ ಪವರ್ನ ಸ್ಪ್ಲಿಟ್ ಮಾಡಿದ್ರೆ ಕೋರ್ಟಲ್ಲೂ ಡಿಸ್ಕಸ್ ಆಗುತ್ತೆ ದಟ್ ಏನಾಗ್ತಾ ಇದೆ ರಿಯಲ್ ಆಗಿ ಅಂತ. ಸೊ ಆವಾಗ ಇನ್ನೊಂದು ಸ್ವಲ್ಪ ಭಯ ಪಡ್ತಾ ಇರೋ ಜನಕ್ಕೆ ನಮಗೆ ಬರುತ್ತೆ ದಟ್ ಇಲ್ಲ, ಇದು ನಮಗೋಸ್ಕರ ಅಲ್ಲ, ಇದು ಯಾರು ನಿಜವಾಗ್ಲೂ ಫೇಕ್ ಮಾಡ್ತಾ ಇದ್ದಾರಲ್ಲ ಅವ್ರಿಗೋಸ್ಕರ ಅಂತ. ಸೊ ಇದಾಗಿತ್ತು ಇವತ್ತಿನ ನ್ಯಾಷನಲ್ ನ್ಯೂಸ್. ಸ್ವಲ್ಪ ಜಾಸ್ತಿ ಲೆಂತ್ ಆಗ್ಬಿಡ್ತು ಅನ್ಸುತ್ತೆ, ಬಟ್ ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಒಂದು ಸ್ವಲ್ಪ ಆದರೂ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಬೆಲ್ ಐಕಾನ್ ಆನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಇನ್ ನೆಕ್ಸ್ಟ್ ವಿಡಿಯೋ.